ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿರಿ ಟಿವಿ. ನಾನು ದಿವ್ಯಶ್ರೀ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿತ್ಯಾನಂದ ಸರ್ ಅವರು. ಅವ್ರ ಜೊತೆ ಮಾತಾಡಿ ಸ್ಕಿನ್ ಬಗ್ಗೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ, ಎಲ್ಲದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ ಸರ್. ನಮಸ್ಕಾರ. ಸಿರಿ ಟಿ ವಿ ವೀಕ್ಷಕರಿಗೆಲ್ಲರಿಗೂ ನಮ್ಮ ಸ್ಕಿನ್ ಎಕ್ಸ್ಪರ್ಟ್ಸ್ ವತಿಯಿಂದ ನಮಸ್ಕಾರ. ಇವತ್ತು ನೀವು ನಮ್ಮ ಸೆಂಟ್ರಿಗೆ ಬಂದು ಜನರಿಗೆ ನಮ್ಮ ಮೂಲಕ ಸ್ಕಿನ್ ಮತ್ತು ಹೇರ್ ಟ್ರೀಟ್ಮೆಂಟ್ ಬಗ್ಗೆ ಅವೇರ್ನೆಸ್ ತರ್ತಿರೋದು ತುಂಬಾ ಸಂತೋಷದ ವಿಷಯ. ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ತಾವು ಕೇಳ್ಬೋದು. ಥ್ಯಾಂಕ್ ಯು ಸರ್. ಸರ್, ಮೊದಲಿಗೆ ನನ್ನ ಪ್ರಶ್ನೆ ಬಂದು, ನಿಮ್ಮ ಒಂದು ಸೆಂಟರು ಎಷ್ಟು ಸೆಂಟರ್ಸ್ ಇದೆ? ನಿಮ್ಮ ಸೆಂಟರ್ ಬಗ್ಗೆ ಒಂದು ಸಣ್ಣದಾಗಿ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ನೋಡಿ, ಸ್ಕಿನ್ ಎಕ್ಸ್ಪರ್ಟ್ಸ್ ಸೂಪರ್ ಸ್ಪೆಷಾಲಿಟಿ ಸ್ಕಿನ್, ಹೇರ್ ಮತ್ತು ಲೇಸರ್ ಚಿಕಿತ್ಸಾ ಕೇಂದ್ರಗಳು ಬೆಂಗಳೂರು ಇಡೀ 5 ಕಡೆ ಪಸರಿಸಿದೆ. ಇದ್ರ ಬಗ್ಗೆ ನಮಗೆ ಹೆಮ್ಮೆನೂ ಇದೆ. ಒಂದು ಸಾಧಾರಣ ಸಣ್ಣ ಕ್ಲಿನಿಕ್ಕಾಗಿ ಶುರು ಮಾಡಿ 2019ರಲ್ಲಿ ಇವತ್ತು ನಾವು 5 ಬ್ರ್ಯಾಂಚ್ ಮಾಡಿದ್ದೀವಿ ಬೆಂಗಳೂರಲ್ಲಿ. ಮೊದಲನೇ ಬ್ರ್ಯಾಂಚ್ ಮಹಾಲಕ್ಷ್ಮಿ ಲೇಔಟ್ ಮತ್ತು ನಂದಿನಿ ಲೇಔಟ್ ಜಂಕ್ಷನಲ್ಲಿ, ಮತ್ತು 2ನೇ ಬ್ರ್ಯಾಂಚ್ ಬಂದುಬಿಟ್ಟು ಭಾಷಮ್ ಸರ್ಕಲ್ ರಾಜಾಜಿನಗರದಲ್ಲಿ, ಮತ್ತು 3ನೇ ಬ್ರ್ಯಾಂಚ್ ಪ್ರೀಮಿಯಂ ಬ್ರ್ಯಾಂಚ್ ಜಯನಗರ 4th ಬ್ಲಾಕಲ್ಲಿ ಮಾಡಿದ್ದೀವಿ. ಅದಾದ ನಂತರ ಕೆಂಗೇರಿ ಸ್ಯಾಟಲೈಟ್ ಟೌನ್ ಹೊಯ್ಸಳ ಸರ್ಕಲಲ್ಲಿ, ಮತ್ತು ಇನ್ನೊಂದು ಹೊಸದಾಗಿ ಶೇಷಾದ್ರಿಪುರಂ ರೇಸ್ ಕೋರ್ಸ್ ರೋಡ್ ಹತ್ರ ಹೊಸ ಬ್ರ್ಯಾಂಚ್ ಆಗಿದೆ. ಇವಿಷ್ಟು ಬ್ರ್ಯಾಂಚು ಜನರಿಗೆ ಕೊಟ್ಟಂಥ, ನಮ್ಮ ಪೇಷಂಟ್ಸ್ ಕೊಟ್ಟಂಥ ಪ್ರೋತ್ಸಾಹ, ಆ ಪ್ರೋತ್ಸಾಹ ಧನಾನ ಅಂತಲೇ ನಾನು ಫೀಸ್ ಅಂತ ಕರೆಯೋದಿಲ್ಲ, ಅದರಿಂದ ಉತ್ಪತ್ತಿ ಆಗಿರುವಂಥ ಒಂದು ದೊಡ್ಡ ಆರ್ಗನೈಸೇಷನ್ ನಮ್ಮದು. ನಾನು ಏಕೆ ಸ್ಕಿನ್ ಎಕ್ಸ್ಪರ್ಟ್ ಬಗ್ಗೆ ಇಷ್ಟು ಹೆಮ್ಮೆಯಿಂದ ಮಾತಾಡ್ತೀನಿ ಅಂದರೆ, ಇದು ಜನರಿಗೋಸ್ಕರ ಸೃಷ್ಟಿಯಾಗಿರತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್. ನೋಡಲಿಕ್ಕೆ ತುಂಬ ಪಾಶ್ ಆಗಿದ್ದರು. ಈ ಕ್ಲಿನಿಕ್ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಅಥವಾ ಮಿಡ್ಲ್ ಮ್ಯಾನ್ಸ್, ಜನಸಾಮಾನ್ಯರಿಗೋಸ್ಕರ ಸೃಷ್ಟಿಯಾಗಿರುವಂಥ ಕ್ಲಿನಿಕ್ಕು. ಮತ್ತು ನೀವು ಕಾರ್ಪೊರೇಟ್ ಸ್ಟೈಲ್, ಇವಾಗ ಸಿಟಿ ಸೆಂಟ್ರಲ್ಲಿ ದೊಡ್ಡ ದೊಡ್ಡ ಕ್ಲಿನಿಕ್ಕು, ದೊಡ್ಡ ದೊಡ್ಡ ಸೆಂಟ್ರ್ಗಳಲ್ಲಿ ಒಳಗಡೆ ಜನ ಹೋಗ್ಲಿಕ್ಕೆ ಭಯಪಡ್ತಾರೆ. ಇಲ್ಲಿ ಹೋದರೆ ಲೇಸರ್ ಅಂತೇಳಿ 10,000 ತೊಗೊಂಡ್ಬಿಡ್ತಾರೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತೇಳಿ ಲಕ್ಷಾನುಗಟ್ಟಲೆ ಸುಲಿಗೆ ಮಾಡ್ತಾರೆ, ಬೇರೆ ಏನೇನೋ ತಪ್ಪು ಕಲ್ಪನೆಗಳಿದೆ. ಸೊ ಅದನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಸಾಮಾನ್ಯರ ಕೈಗೆಟುಕೋ ಬೆಲೆಯಲ್ಲಿ ಪ್ರತಿಯೊಂದು ಟ್ರೀಟ್ಮೆಂಟು ಸುಮಾರು 140 ಬಗೆಯ ಟ್ರೀಟ್ಮೆಂಟನ್ನು ನಾವು ನಮ್ಮಲ್ಲಿ ಎಲ್ಲ ಸೆಂಟ್ರಲ್ಲಿ ಮಾಡ್ತೀವಿ. ಸೊ ಯಾವುದೇ ಕ್ಲಾಸ್, ಯಾವುದೇ ಸೆಗ್ಮೆಂಟ್, ಯಾವುದೇ ಒಂದು ವರ್ಗಕ್ಕೆ ಸೇರಿದ ಜನರು ಕೂಡ ನಮ್ಮ ಕ್ಲಿನಿಕಲ್ಲಿ ಧೈರ್ಯವಾಗಿ ಬಂದು ಚಿಕಿತ್ಸೆ ಪಡೆದು ಸಂತೋಷದಿಂದ ಹಿಂದಿರುಗ್ಬೋದು. ಈ ಹೆಮ್ಮೆ ನಮಗೆ ಖಂಡಿತ ಸೇರುತ್ತೆ. ಸೊ ನಮ್ಮಲ್ಲಿ ಫಿಕ್ಸೆಡ್ ಕಾಸ್ಟ್ ಪ್ಯಾಟ್ರನ್ ಇಲ್ಲ. ಆ್ಯಕ್ಚುಲಿ ನಾನು ಇದನ್ನು ಟಿ ವಿ ಮುಖಾಂತರ ಹೇಳೋದು ಸಮಂಜಸನೋ ಅಲ್ವೋ ಗೊತ್ತಿಲ್ಲ, ಬಟ್ ಇದು ಬಡವರಿಗೆ ಹೆಲ್ಪ್ ಆಗಲಿ ಅಂತ ನನ್ನ ಉದ್ದೇಶ. ಯಾವುದೇ ಪೇಷಂಟ್ ಬಂದರೂ ಕೂಡ ದುಡ್ಡು ಇಲ್ಲದೇ ಇದ್ದರು, ಅಥವಾ ಅವ್ರು ಮತ್ತೆ ಡಾಕ್ಟ್ರೆ ನಾನು ಮತ್ತೆ ಪೇ ಮಾಡ್ತೀನಿ ಅಂದರೂ ಸಹ ಟ್ರೀಟ್ಮೆಂಟ್ ಮಾತ್ರ ಮುಖ್ಯ ಉದ್ದೇಶವಾಗಿಟ್ಕೊಂಡು ಟ್ರೀಟ್ಮೆಂಟ್ನ ಮುಗಿಸಿ ಕೈಗೆಟ್ಕೋ ಬೆಲೆಯಲ್ಲಿ ಅವ್ರಿಗೆ ಸಂತೋಷವಾಗಿ ಕಳಿಸ್ಕೊಡೋ ಜವಾಬ್ದಾರಿ ನಮ್ಮ ಮೇಲಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಸೆಂಟರಲ್ಲಿ ಯಾವ್ಯಾವ ರೀತಿಯ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತಾ ಇದ್ದೀರಾ? ನಮ್ಮಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ 140 ಬಗೆಯ ವಿಧಿವಿಧಾನಗಳು, ಸರ್ಜರಿ, ಲೇಸರ್ ಚಿಕಿತ್ಸೆ, ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಮತ್ತು ಕೆಮಿಕಲ್ ಪೀಲ್ಸ್, ಮತ್ತು PRP GFC ಟ್ರೀಟ್ಮೆಂಟ್ ಹೇರ್ ಲಾಸ್ ಪ್ರಿವೆನ್ಷನ್ಗೆ, ಇದೇ ಹೇರ್ ಲಾಸ್ಗೆ ಮುಂದುವರೆದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ನಮ್ಮಲ್ಲಿ ನುರಿತ ವೈದ್ಯರಿದ್ದಾರೆ. ಸೀನಿಯರ್ ಮೋಸ್ಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿರೋ ನಮ್ಮ ಡಾಕ್ಟರ್ ಈಶ್ವರಿ, ಪ್ರೊಫೆಸರ್ ಆಫ್ ಡರ್ಮಟಾಲಜಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವರು ಶಿ ಈಸ್ ಇನ್ಚಾರ್ಜ್ ಆಫ್ ಆಲ್ ಡರ್ಮಟೋ ಸರ್ಜರಿ, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಲೇಸರ್ ಚಿಕಿತ್ಸಾ ವಿಭಾಗಕ್ಕೆ. ಅದಾದ ನಂತರ ನಮ್ಮಲ್ಲಿ ಪೀಡಿಯಾಟ್ರಿಕ್ ಡರ್ಮಟಾಲಜಿ ಡಾಕ್ಟರ್ DV ಲಕ್ಷ್ಮಿ ಅಂತ ಸೀನಿಯರ್ ಮೋಸ್ಟ್ ಪೀಡಿಯಾಟ್ರಿಕ್ ಡರ್ಮಟಾಲಜಿಸ್ಟ್ ಇದ್ದಾರೆ. ಅದೇ ರೀತಿ ಕಾಸ್ಮೆಟಾಲಜಿಸ್ಟ್ ಅಂತೇಳಿ, ಕಾಸ್ಮೆಟಾಲಜಿ ಡೀಲ್ಸ್ ವಿತ್ ಈ ಫಿಲ್ಲರ್ಸ್, ಬೊಟಾಕ್ಸ್, ಥ್ರೆಡ್ಸ್ ಮತ್ತು ಲೇಸರ್ ಚಿಕಿತ್ಸೆ ಬಗ್ಗೆ ತುಂಬ ಆಳವಾಗಿ ಸ್ಟಡಿ ಮಾಡಿರ್ತಾರೆ. ಸೊ ಕಾಸ್ಮೆಟಾಲಜಿಸ್ಟು ಇದ್ದಾರೆ ನಮ್ಮಲ್ಲಿ. ಕೆಂಗೇರಿ ಬ್ರಾಂಚಲ್ಲಿ ಡಾಕ್ಟರ್ ವಿದ್ಯಾಸಾಗರ್ ಅಂತಿದ್ದಾರೆ. ಅದಾದ ನಂತರ ಡರ್ಮಟೋಪೆಥಾಲಜಿ ಅಂದರೆ ಯಾವ ಕಾರಣಕ್ಕೆ ಈ ಚರ್ಮ ರೋಗ ಬಂತು
ಅನ್ನೋ ಒಂದು ಐಡೆಂಟಿಫೈ ಮಾಡೋ ಇನ್ ಹೌಸ್ ಲ್ಯಾಬೊರೇಟ್ರಿ ಇದೆ ನಮ್ಮಲ್ಲಿ. ಕರ್ನಾಟಕದಲ್ಲಿ ನಮ್ಮದು ಒಂದೇ ಕಮರ್ಷಿಯಲ್ ಮಾಡೆಲ್ ಇರೋದು. ಅದಾದ ನಂತರ ಡರ್ಮಟೋ ಸರ್ಜರಿ, ಸ್ಕಿನ್ನಿಗೆ ಸಂಬಂಧಪಟ್ಟ ಎಲ್ಲ ವಿಧವಾದ ಸರ್ಜರಿನೂ ನಾವು ಮಾಡ್ತೀವಿ. ಮತ್ತು ಲೇಸರ್ ಚಿಕಿತ್ಸಾ ವಿಭಾಗನೇ ಸಪ್ರೇಟ್ ಆಗಿದೆ. ಆ ಲೇಸರಲ್ಲಿ 4-5 ಬಗೆಯ ಡಿಫ್ರೆಂಟ್ ಟ್ರೀಟ್ಮೆಂಟ್ ಇದೆ. ಸೊ ಲೇಸರ್ ಆದ ನಂತರ ಬ್ಲಡ್ ಟೆಸ್ಟ್ ಸೆಂಟ್ರ್ ಕೂಡ ನಮ್ಮಲ್ಲೇ ಇದೆ. ಇನ್ ಹೌಸ್ ಫಾರ್ಮಸಿ ಇದೆ, ಜನರು ಆಚೆ ಹೋಗಿ ಕೊಂಡ್ಕೋಬೇಕಾಗಿಲ್ಲ. ಸೊ ಏನೇ ಬಂದರೂ ಆಲ್ ಅಂಡರ್ ಒನ್ ರೂಫ್ ಸೊಲ್ಯೂಷನ್ ಕೊಡೋದೇ ಈ ಸ್ಕಿನ್ ಎಕ್ಸ್ಪರ್ಟ್ಸ್ ವೈಶಿಷ್ಟ್ಯತೆ. ಸೊ ಇನ್ನು ಮುಂದುವರೆದು ನಾನು ಆಗಲೇ ಹೇಳ್ದಂಗೆ ಜನಸಾಮಾನ್ಯರಿಗೆ ಒಳಗಡೆ ಬಂದಮೇಲೆ ಯೂಸರ್ ಫ್ರೆಂಡ್ಲಿ ಅಥವಾ ಪೀಪಲ್ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಖಂಡಿತ ಇರುತ್ತೆ. ನಮ್ಮ ಎಂಪ್ಲಾಯೀಸ್ ಎಲ್ಲ ಕೂಡ ತುಂಬ ಹೈ ಕ್ಲಾಸ್ ಅನ್ನೋ ರೀತಿ ಇಲ್ಲದೆ ಜನಸಾಮಾನ್ಯರಿಗೆ ಅವ್ರಿಗೆ ಅನುಗುಣವಾಗಿ ವರ್ತನೆ ಮಾಡೋ ಥರ ಆ ಜನರಿಂದನೇ ಆಯ್ಕೆ ಮಾಡಿ ಸ್ಟಾಫ್ನ ಎಂಪ್ಲಾಯ್ ಮಾಡಿದ್ದೀವಿ. ಸೊ ಜನರಿಗೆ ಈಸಿ ಆಗಲಿ ಅಂತ. ಮುಂದುವರೆದು ನಾನು ಏನೇ ಸ್ಪೆಷಾಲಿಟಿ ಬಗ್ಗೆ ಮಾತಾಡಿದ್ರೂ ಕೂಡ ಆಲ್ ಅಂಡರ್ ಒನ್ ಸ್ಪೆಷಾಲಿಟಿ. ಫಾರ್ ಎಕ್ಸಾಂಪಲ್, ಸ್ಕಿನ್ನಲ್ಲಿ ಡರ್ಮಟಾಲಜಿಯಲ್ಲಿ ತುಂಬ ಜನರಿಗೆ ಇದರ ಅರಿವಿಲ್ಲ. ಸ್ಕಿನ್ ಕೆಳಗಡೆ ಕ್ಲಿನಿಕಲ್ ಡರ್ಮಟಾಲಜಿ, ಸಾಧಾರಣವಾಗಿ ಕನ್ಸಲ್ಟೇಷನ್ ಮಾಡುವಂಥ ಕ್ಲಿನಿಕಲ್ ಡರ್ಮಟೋ ಸರ್ಜರಿ, ಸ್ಕಿನ್ಗೆ ಸಂಬಂಧಪಟ್ಟ ಎಲ್ಲ ವಿಧವಾದ ಸರ್ಜರಿ, ಇತ್ತೊನ್ನು, ಬಿಳಿ ಮಚ್ಚೆ ಮತ್ತು ಸ್ಕಾರ್ ವಿಷನ್ನು, ಇಂಥ ಸರ್ಜರಿ ಎಲ್ಲ ಡರ್ಮಟೋ ಸರ್ಜರಿ ಕೆಳಗಡೆ ಬರುತ್ತೆ. ಮತ್ತು ಲೇಸರಲ್ಲಿ ಈ ಪಿಗ್ಮೆಂಟೇಷನ್, ಬಂಗು ಮತ್ತು ಹಳ್ಳ ದಿನ್ನೆ ಇರೋವಂಥ ಒರಟು ಚರ್ಮ ಅಥವಾ ಲೇಸರ್ ಹೇರ್ ರಿಡಕ್ಷನ್, ಅನ್ವಾಂಟೆಡ್ ಕೂದಲು ಯಾವ್ಯಾವ ಹೆಣ್ಣು ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಅನ್ವಾಂಟೆಡ್ ಹೇರ್ ರಿಮೂವಲ್ ಕೂಡ ನಮ್ಮಲ್ಲಿ ಮಾಡ್ತೇವೆ. ಮುಂದುವರೆದು MNRF ಅಂತ ಒಂದು ಹೊಸದಾಗಿ ಚಿಕಿತ್ಸಾ ವಿಧಾನ ಬಂದಿದೆ. ಅದು ಕೂಡ ಒರಟಾದ ಚರ್ಮಕ್ಕೆ ಅಥವಾ ಆ್ಯಕ್ನೆ ಪ್ರೋನ್ ಸ್ಕಿನ್ಗೆ ಮಾಡ್ತೀವಿ. ಅದಾದಮೇಲೆ ಇತ್ತೀಚೆಗಷ್ಟೇ ತುಂಬ ಪಾಪ್ಯುಲರ್ ಆಗಿರೋ ಹೈಡ್ರಾ ಫೇಶಿಯಲ್ ಅನ್ನೋ ಟ್ರೀಟ್ಮೆಂಟು ನಾವು ಮಾಡ್ತೀವಿ. ಇದು ಮುಂದುವರೆದು ಕೆಮಿಕಲ್ ಪೀಲ್ಸ್, ಮೆಡಿಫೇಶಿಯಲ್ ಪೀಲ್ಸ್ ಮತ್ತು ಲೇಸರ್ ಕಾರ್ಬನ್ ಪೀಲ್, ಇವೆಲ್ಲ ಸೌಂದರ್ಯವರ್ಧಕ ಚಿಕಿತ್ಸೆಗಳು. ಮತ್ತು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದು, ಈ ಸ್ಕಿನ್ ಡಾಕ್ಟ್ರ್ ಬಂದುಬಿಟ್ಟು ನಮ್ಮ ಕೂದಲು ನೋಡ್ತಾರ ಅಂಥೇಳಿ. ಟ್ರೈಕಾಲಜಿಸ್ಟ್ ಅಂತ ಸಪ್ರೇಟ್ ಒಂದು ಡಿಪಾರ್ಟ್ಮೆಂಟೇ ಇದೆ ಇದರಲ್ಲಿ. ಅದು ಕೂಡ ಡರ್ಮಟಾಲಜಿ ಕೆಳಗಡೆನೇ ಬರುತ್ತೆ. ಈ ಟ್ರೈಕಾಲಜಿ ಅವ್ರದ್ದು ಹೇರ್ ಲಾಸ್ ಪ್ರಿವೆನ್ಷನ್ ಮತ್ತು ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಇದು ಮುಖ್ಯವಾದ ಒಂದು ಕೆಲಸ ಆಗಿರುತ್ತೆ. ಹೇರ್ ಲಾಸ್ ಪ್ರಿವೆನ್ಷನಲ್ಲಿ PRP, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನೋ ಒಂದು ಥೆರಪಿ ಇದೆ. ನಿಮ್ಮ ಒಂದು 10 ml ಬ್ಲಡ್ ತೆಗೆದು ಪ್ರೋಸೆಸ್ ಮಾಡಿ ಮತ್ತು ಅದರಲ್ಲಿರೋ ಹಳದಿ ಲಿಕ್ವಿಡ್ ಭಾಗನ ಇಂಜೆಕ್ಟ್ ಮಾಡುವಂಥ ಸಿಂಪಲ್ ವಿಧಾನನೇ ಇದು. ತಿಂಗಳಾನುಗಟ್ಟಲೆ ಮಾಡಿದ್ರೆ ಹೇರ್ ಲಾಸ್ ಪ್ರಿವೆನ್ಷನ್ ಮತ್ತು ಹೇರ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಅದೇ ಮುಂದುವರೆದು ಇನ್ನೊಂದು ಚೂರು ಅಡ್ವಾನ್ಸ್ ಅಂದರೆ PRP GFC ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ವಿತ್ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ ಬರುತ್ತೆ. ಸೊ ಇದು ಇತ್ತೀಚೆಗಷ್ಟೇ ತುಂಬ ಪಾಪ್ಯುಲರ್ ಆಗಿದೆ. ಸ್ವಲ್ಪ ದುಬಾರಿ ಆದರೂ ತುಂಬ ಉಪಯುಕ್ತಕಾರಿ. ಈ GFCಯಲ್ಲಿ ನಿಮಗೆ ಇನ್ನೂ ಒಂಚೂರು ದುಪ್ಪಟ್ಟು ಅಥವಾ 3 ಪಟ್ಟು ಹೆಚ್ಚಿಗೆ ಒಳ್ಳೆಯ ರಿಸಲ್ಟ್ನ ಕಾಣ್ಬೋದು. ಇದಾಗಿ ಕೂದಲು ಮುಂಭಾಗದಲ್ಲಿ ಕೂದಲಿಲ್ಲ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಟ್ರೀಟ್ಮೆಂಟಲ್ಲಿ ಬರಲ್ಲ ಅಂದರೆ ಕೊನೆ ದಾರಿಯಾಗಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಒಂದೇ ಒಂದು ದಾರಿ ಉಂಟು. ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ FUE, ಫಾಲಿಕಲ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅನ್ನೋದು ಲೇಟೆಸ್ಟ್ ಟೆಕ್ನಾಲಜಿ. ಅದನ್ನು ನುರಿತ ವೈದ್ಯರೇ ನೋಡಿ, ಸ್ಪೆಷಲ್ ಮೆನ್ಷನ್ ಮಾಡ್ತಾ ಇದ್ದೀನಿ, ಎಲ್ಲ ಸೆಂಟ್ರ್ಗಳಲ್ಲಿ ಟೆಕ್ನಿಷಿಯನ್ಸೋ ಇನ್ನೊಬ್ಬರು ಯಾರೋ ಅಸಿಸ್ಟೆಂಟ್ಸೋ OT ಟೆಕ್ನಿಷಿಯನ್ಸೋ ಮಾಡ್ತಾರೆ. ನಮ್ಮಲ್ಲಿ ಡಾಕ್ಟರ್ ಈಶ್ವರಿ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅವರೇ ಖುದ್ದು ನಡೆಸಿ ಸರ್ಜರಿ ಮುಗಿಯೋವರೆಗೂ ಕೊನೆಯವರೆಗೂ ಅವರೇ OTಯಲ್ಲಿರ್ತಾರೆ, ಅವರೇ ಸರ್ಜರಿ ಮಾಡ್ತಾರೆ. ಅವ್ರ ಜೊತೆಗೆ ಟೆಕ್ನಿಷಿಯನ್ಸು ಅಸಿಸ್ಟ್ ಮಾಡ್ತಾರೆ. ಸೊ ಈ ಒಂದು ಅಂಶನ ನೀವು ನೋಟ್ ಮಾಡಿಕೊಳ್ಳಿ. ಡಾಕ್ಟ್ರುಗಳು 5-6 ಅವರ್ ಕೂತು ಮಾಡೋದು ತುಂಬ ಕಷ್ಟದ ಕೆಲಸ ಮಾಡ್ತಾರೆ ಇಲ್ಲಿ. ಸೊ ಅದನ್ನು ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಏನೋ OT ಒಳಗಡೆ ಏನೋ ಮಾಡ್ತಾರೆ, ಕೂದಲು ಬಂದುಬಿಡುತ್ತೆ, ಯಾರು ಬೇಕಾದ್ರೂ ಮಾಡ್ಬೋದು, ಟೆಕ್ನಿಷಿಯನ್ ಕೂಡ ಮಾಡ್ಬೋದು, ಯಾರೋ ಸಂಬಂಧಪಡದೇ ಇರೋ ಡಾಕ್ಟ್ರು ಕೂಡ ಮಾಡ್ಬೋದು. ನಮ್ಮಲ್ಲಿ ಆ ರೆಪ್ಯೂಟೆಡ್, ಡೆಸಿಗ್ನೇಟೆಡ್, ವೆಲ್ ಕ್ವಾಲಿಫೈಡ್ ಪ್ರೊಫೆಸರ್ ಆಫ್ ಡರ್ಮಟಾಲಜಿ ಡಾಕ್ಟರ್ ಈಶ್ವರಿ ಅವರೇ ಮಾಡ್ತಾರೆ ಅಂತ ನಮಗೆ ಹೆಮ್ಮೆ ಇದೆ. ಅದಾದ ನಂತರ ಇವಾಗ ಲೇಸರ್ ಚಿಕಿತ್ಸೆ ಅಂದ ತಕ್ಷಣ ಏನೋ ದೊಡ್ಡ ಮಷಿನ್ ಇಟ್ಟು ಕರೆಂಟ್ ಶಾಕ್ ಕೊಡ್ತಾರೆ, ಇಲ್ಲ ಅದು ಏನೋ ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ, ಇನ್ನೊಂದೇನೋ ನಮಗೆ ತೊಂದರೆ ಆಗಿಬಿಡುತ್ತೆ ಅನ್ನೋ ಥರ ಎಲ್ಲ ಅಡ್ಡಿ ಆತಂಕಗಳಿದೆ. ಲೇಸರ್ ಬಂದುಬಿಟ್ಟು ತುಂಬ ಅಕ್ಯುರೇಟ್, ನಾವು ಹೇಗೆ ಗೈಡ್ ಮಾಡ್ತೀವೋ ಅದೇ ರೀತಿ ಅದು ಕೆಲಸ ಮಾಡುತ್ತೆ. ಯಾವುದೇ ಲೇಸರಲ್ಲಿ ದುಷ್ಪರಿಣಾಮಗಳಿಲ್ಲ.
ಯಾಕಂದರೆ ಅದಕ್ಕೆ ಸೂಟಬಲ್ ಪ್ರಿಕಾಷನ್ಸು ಎಲ್ಲ ವಿಧವಾದ ಸೇಫ್ಟಿ ನಾರ್ಮ್ಸ್ನ ನಾವು ಫಾಲೋ ಮಾಡ್ತೀವಿ. ಅಫ್ಕೋರ್ಸ್ ಟ್ರೀಟ್ಮೆಂಟ್ ಆದಮೇಲೆ ನಾವೊಂದು ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಅದು ಫಾಲೋ ಮಾಡಿದ್ರೆ ಸಾಕು. ಮಷಿನ್ನು, ಲೇಸರ್ ಮಷಿನ್ನು ತಪ್ಪಾಗಿ ಚಿಕಿತ್ಸೆ ಕೊಡಲ್ಲ. ನಾವು ತಪ್ಪಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಆಗ್ಬೋದೇನೋ, ಬಟ್ ನಮ್ಮಲ್ಲಿ ನುರಿತ ವೈದ್ಯರುಗಳು ಇರೋದ್ರಿಂದ ಆ ತೊಂದರೆನೂ ಇಲ್ಲ. ಸೊ ಆ ಲೇಸರಲ್ಲಿ ಈ ಅನ್ವಾಂಟೆಡ್ ಹೇರ್ಸ್ಗೆ ತುಂಬ ಜನ ಸಲೂನು, ಸ್ಪಾಲೆಲ್ಲ ಹೋಗಿ ಕಡಿಮೆ ರೇಟಿಗೆ ಮಾಡ್ತಾರೆ ಅಂಥೇಳಿ ಅನ್ಕ್ವಾಲಿಫೈಡ್ ಜನರ ಹತ್ರ ಮಾಡಿಸ್ಕೊಂಡು ಮತ್ತೆ ಏನೋ ಚರ್ಮ ಸುಟ್ಟು ಇನ್ನೊಂದು ಏನೋ ಮಾಡಿಕೊಂಡು ನಮ್ಮಲ್ಲಿ ಬರ್ತಾರೆ. ಸೊ ₹1 ಉಳ್ಸೋಕ್ಕೆ ಹೋಗಿ ₹100 ಖರ್ಚು ಮಾಡೋ ಪ್ರತೀತಿ ನಮ್ಮಲ್ಲಿ ಆಲ್ರೆಡಿ ಇದೆ. ಸೊ ಅದಕ್ಕೆ ಹೋಗಬೇಡಿ, ನನ್ನ ಕಳಕಳಿಯ ಪ್ರಾರ್ಥನೆ. ಇಲ್ಲೇ ನಮ್ಮ ಸೆಂಟ್ರ್ಗಳಲ್ಲಿ ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ಲೇಸರ್ ಹೇರ್ ರಿಡಕ್ಷನ್, ಎಸ್ಪೆಷಲಿ ನಿಮ್ಮ ವಯಸ್ಸಿನ ಹೆಣ್ಣು ಮಕ್ಕಳು ಈ ಹಾರ್ಮೋನಲ್ ಇಶ್ಯೂಸು ಅಥವಾ ವೆಯ್ಟ್ ಗೇನು, ಥೈರಾಯ್ಡ್ ಇಶ್ಯೂಸ್ಗೆ ಮೀಸೆ ಥರ ಅಥವಾ ಈ ಗಡ್ಡ ಥರ ಸಣ್ಣ ಸಣ್ಣ ಕೂದಲು ಬರೋದುಂಟು. ಸೊ ಅದಕ್ಕೆ ನಮ್ಮಲ್ಲಿ ಅಡ್ವಾನ್ಸ್ಡ್ USFDA ಅಥವಾ ಇನ್ನು ಅಥಾರಿಟೀಸ್ ಅಪ್ರೂವ್ಡ್ ಮಷಿನ್ಸ್ ಇದೆ, ಅದರ ಸದ್ಬಳಕೆ ಮಾಡಿಕೊಡಿ. ಅದಾದ ನಂತರ ತುಂಬ ಜನರಿಗೆ ಚಿಕ್ಕ ವಯಸ್ಸಲ್ಲಿ ಮೊಡವೆ ಇವೆಲ್ಲ ಬಂದು ಚುಕ್ಕೆ ಥರ ಒರಟಾದ ಚರ್ಮ, ಅವ್ರು ಎಲ್ಲರೂ ಫಂಕ್ಷನ್ಗೆ ಹೋಗಬೇಕು, ಏನಾದ್ರು ಅಟೆಂಡ್ ಮಾಡಬೇಕು ಅಂದರೆ ಆ ಫೌಂಡೇಶನು, ಆ ಮೇಕಪ್ಪಲ್ಲಿ 1.5 ಅವರ್ ಕಾಲ ಕಳೆದು ಬಿಡ್ತಾರೆ. ಆ ಪರಿಸ್ಥಿತಿ ಇವಾಗಿಲ್ಲ. ಆ ಒರಟಾದ ಚರ್ಮನ ಒಂದು 5-6 ಸಿಟ್ಟಿಂಗ್ ಲೇಸರ್ ಚಿಕಿತ್ಸೆಯಲ್ಲಿ ಸ್ಮೂತಾಗಿ ಮಾಡಿ ಅವ್ರು ನ್ಯಾಚುರಲಾಗಿ ಆ ಸೆಲ್ಫ್ ಎಸ್ಟೀಮ್ ಜಾಸ್ತಿ ಆಗೋ ರೀತಿ, ಅವರಿಗೆ ಒಂದು ಎಲ್ಲೂ ಆ ನಾಚಿಕೆ ಅಥವಾ ಸಂಕೋಚ ಆಗದಿರೋ ರೀತಿಯಲ್ಲಿ ಆ ಚರ್ಮನ ನಾವು ರೆಡಿ ಮಾಡ್ಬೋದು. ಅದಾದ ನಂತರ ಈ ಬಂಗು, ಪಿಗ್ಮೆಂಟೇಷನು, ಈ ಬಿಸಿಲಲ್ಲಿ ಓಡಾಡಿ ಕೆಲಸ ಮಾಡಿ ಅಥವಾ ಏನೋ ಹಾರ್ಮೋನ್ ಇಶ್ಯೂಸಿಂದ ಈ ಬಂಗು, ಕಪ್ಪಾದ ಪಿಗ್ಮೆಂಟೇಷನ್ ಬರೋದು, ಈ ಓವರ್ ದ ಕೌಂಟರ್ ಮೆಡಿಕಲ್ ಶಾಪಲ್ಲಿ ಏನು ಸಿಗುತ್ತೋ ಅದನ್ನು ಹಚ್ಚಿ ಆ ಕಾಲಕ್ಕೆ ಮಾತ್ರ ಚೆನ್ನಾಗಾಗಿ ಮತ್ತೆ ಅದು ದುಪ್ಪಟ್ಟಾಗಿ ಜಾಸ್ತಿಯಾಗಿ ನಮ್ಮಲ್ಲಿ ಬರ್ತಾರೆ. ಸೊ ಯಾವುದೇ ಓವರ್ ದ ಕೌಂಟರ್ ಮೆಡಿಸಿನ್ ಟ್ರೈ ಮಾಡಬೇಡಿ. ಡೈರೆಕ್ಟಾಗಿ ನಿಮ್ಮ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಸೂಕ್ತ ಸಲಹೆ ಪಡೀರಿ. ನೀವು ನಮ್ಮಲ್ಲೇ ಬನ್ನಿ ಅಂತ ನಾನು ಹೇಳಲ್ಲ, ಬಟ್ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಅದರ ಸೂಕ್ತ ಸಲಹೆ ಪಡೆದು ಅದರ ಲಾಭ ಪಡೀರಿ. ನೀವು ಅಲ್ಲೂ ದುಡ್ಡು ಖರ್ಚು ಮಾಡ್ತೀರಿ, ಇಲ್ಲೂ ದುಡ್ಡು ಖರ್ಚು ಮಾಡ್ತೀರಿ. ಇಲ್ಲಿ ₹1 ನೀವು ಜಾಸ್ತಿ ಮಾಡೋದ್ರಿಂದ ನಿಮಗೆ ಲಾಭ. ಮತ್ತು ಇದು ಕಾಂಪ್ಲಿಕೇಶನ್ ಆಗಿ ಪಿಗ್ಮೆಂಟೇಷನ್ ಜಾಸ್ತಿ ಆಗಿ ವರ್ಷಾನುಗಟ್ಟಲೆ ತೊಂದರೆ ಆಗಿ ಇಡೀ ಸ್ಕಿನ್ನಲ್ಲೇ ಪಿಗ್ಮೆಂಟೇಷನ್ ಹೋಗ್ಲಾಡ್ಸೋದೇ ದೊಡ್ಡ ಸಮಸ್ಯೆ. ಜನ ಏನು ಅಂದ್ಕೋತಾರೆ, ಅದು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ರೀಲ್ಸಲ್ಲಿ ಬರೋ ಥರ ಯಾವುದೋ ಒಂದು ಕ್ರೀಮ್ ಹಚ್ಚಿದ್ರೆ ಮರುದಿನ ಬೆಳ್ಳಗಾಗ್ತಾರೆ. ಅದೆಲ್ಲ ಸುಳ್ಳು ಮಾಹಿತಿ. ಇದನ್ನು ಯಾರು ನಂಬೇಡಿ. ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾಗ್ರಾಮು ನೀವು ನೋಡಿ ಅದನ್ನು ಕೂಲಂಕುಷವಾಗಿ ಪರೀಕ್ಷಿಸಿ, ಸೈಂಟಿಫಿಕ್ಕಾಗಿ ವೆರಿಫೈ ಮಾಡಿ, ದೆನ್ ಗೋ ಫಾರ್ ಟ್ರೀಟ್ಮೆಂಟ್. ಸುಮ್ಮನೆ ಕಣ್ಮುಚ್ಚಿ ಈ ಥರ ರೀಲ್ಸ್ ನೋಡ್ತಾ ಇದ್ದರೆ ಇವತ್ತು ಕಪ್ಪಗಿದ್ರು ನಾಳೆ ಹೋಗಿ ಯಾವುದೋ ಯಶವಂತಪುರ ಸರ್ಕಲಲ್ಲಿ 15,000 ಕೊಟ್ಟು ಬೆಳಗಾಗ್ಬಿಟ್ರು, ಅದೆಲ್ಲ ತಪ್ಪು. ಅವೆಲ್ಲ ಮಾಡಬೇಡಿ. ದುಡ್ಡು ಖರ್ಚು, ನಿಮ್ಮ ಮಾನಸಿಕ ತೊಂದರೆಗೆ ಈಡಾಗ್ಬಿಡ್ತೀರ ಆ ಥರ ಎಲ್ಲ ಮಾಡಿದ್ರೆ. ಹೋಗಿ ಆ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಥರ ಹೋಗಿ ಒಬ್ಬರಲ್ಲ 2 ಒಪಿನಿಯನ್ ತೊಗೊಳ್ಳಿ. ಒಳ್ಳೆ ಚಿಕಿತ್ಸೆಗಳು ಇವತ್ತು ಅವೈಲಬಲ್ ಇದೆ, ಪ್ರಾಕ್ಟಿಕಲ್ ಇದೆ. ಸೊ ಮತ್ತೆ ಹಳೆಯ ವಿಧಾನಕ್ಕೆ ಹೋಗಿ ನಾಟಿ ಔಷಧಿ ಅವೆಲ್ಲ ಏನು ಮಾಡಬೇಡಿ. ಆದಿವಾಸಿ ಹೇರ್ ಆಯಿಲ್ ಎಲ್ಲ ಹಾಕಬೇಡಿ. ಹೇರ್ ಆಯಿಲೆಲ್ಲ ನೀವು ಆಯಿಲ್ಸ್ ಎಲ್ಲ ಕುಕ್ಕಿಂಗ್ ಅಷ್ಟೇ, ತಲೆಗೆ ಹಾಕಬಾರ್ದು. ಅದು ತಲೆಗೆ ಹಾಕಿದ್ರೆ ಬರೀ ಒಂದೇ ಒಂದು ಪ್ರೊಟೆಕ್ಟಿವ್ ಆ್ಯಕ್ಷನ್, ಇಟ್ ವಿಲ್ ಆ್ಯಕ್ಟ್ ಆಸ್ ಅ ಬ್ಯಾರಿಯರ್ ಟು ದಿ ನ್ಯಾಚುರಲ್ ಪೊಲ್ಯೂಟೆಂಟ್ಸ್ ಅಷ್ಟೇ. ಬಿಟ್ಟರೆ ಎಣ್ಣೆ ಹಾಕೋದ್ರಿಂದ ಕೂದಲು ಉದ್ದ ಬೆಳೆಯುತ್ತೆ, ಅದೆಲ್ಲ ಸುಳ್ಳು. ಇವೆಲ್ಲ ರಿಸರ್ಚ್ ಆಗಿರುವಂಥ ವಿಷಯಗಳು. ಸೊ ಮುಂದುವರೆದು ಈಗಿರೋ ಆಧುನಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡಿ, ಚರ್ಮ ಭಾಗದ ಕೆಳಗಡೆ 5 ಸ್ಪೆಷಾಲಿಟಿ ಇದೆ. ಮಕ್ಕಳನ್ನ ನೋಡೋ ಚರ್ಮ ವೈದ್ಯ ತಜ್ಞರೇ ಬೇರೆ, ಪೀಡಿಯಾಟ್ರಿಕ್ ಡರ್ಮಟಾಲಜಿಸ್ಟೇ ಬೇರೆ. ಇದು ತುಂಬ ಜನರಿಗೆ ಗೊತ್ತಿಲ್ಲ. ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇದನ್ನು ಚರ್ಮ ವಿಭಾಗದವರೇ ನೋಡ್ತಾರೆ. ಯಾರಿಗೋ ಹೆಣ್ಮಕ್ಳಿಗೋ ಗಂಡು ಮಕ್ಳಿಗೋ ತೊಂದರೆ ಆದಾಗ ನಾಚಿಕೊಂಡು ಯಾವುದೋ ಅಲ್ಲಿ ಆ ಊರಲ್ಲಿರೋ ಡಾಕ್ಟರ್ ಹತ್ರ ತೋರಿಸಿ ಕಾಯಿಲೆನ ಉಲ್ಬಣ ಮಾಡಿಕೊಂಡು ಡಬಲ್ ಮಾಡ್ಕೊಂಡು ನಮ್ಮಲ್ಲಿ ಬಂದು ನಮ್ಮಲ್ಲಿ ಬರೋ ಅಷ್ಟಕ್ಕೆ ಅದು ಹತೋಟಿ ಮೀರಿ ಹೋಗಿರುತ್ತೆ. ಸೊ ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು ಅಥವಾ ಈ ತೊನ್ನು, ಈ ಸಿಫಿಲಿಸ್ಸು, ಹರ್ಪಿಸು ಇವೆಲ್ಲ ರಾಂಗ್ ಡಯಾಗ್ನೋಸಿಸ್ ಆಗಿ ಬರುತ್ತೆ. ನಮ್ಮಲ್ಲಿರೋ ಒಂದು 10 ಜನ ನುರಿತ ವೈದ್ಯರು, ಹೈಲಿ ಕ್ವಾಲಿಫೈಡ್, ಎಲ್ಲರೂ MBBS ಮಾಡಿ MD ಮಾಡಿ ಡರ್ಮಟಾಲಜಿಯಲ್ಲಿ ಒಳ್ಳೊಳ್ಳೆ ಉನ್ನತ ಸ್ಥಾಯಿಯಲ್ಲಿದ್ದಾರೆ. ಅದ್ರ ಜೊತೆಗೆ ಒಳ್ಳೆ ಅನುಭವ ಪಡೆದಿರ್ತಾರೆ. ಎಲ್ಲಿ ನಮ್ಮ ಯಾವುದಾದ್ರು ಒಂದು ಸೆಂಟ್ರಲ್ಲಿ ಹೋದರೂ ಕೂಡ ಎಲ್ಲ ಸ್ಟ್ಯಾಂಡರ್ಡ್ ಬಿಲ್ಲಿಂಗ್ ಪ್ಯಾಟ್ರನ್ ಇರುತ್ತೆ, ಯಾವುದೂ ಏರುಪೇರು ಇರೋಲ್ಲ. ಏನೇ ನಿಮಗೆ ಆ ರೀತಿ ಪರ್ಸ್ನಲ್ಲಾಗಿದ್ದರೂ ಕೂಡ ಖುದ್ದು ಡೈರೆಕ್ಟ್ರಾದ ನಾನೇ ನಿಮ್ಮಲ್ಲಿ ಮಾತಾಡಲಿಕ್ಕೆ ಸಿದ್ಧನಿದ್ದೇನೆ.
ಇವಿಷ್ಟು ನನ್ನ ಜನ ಕಲ್ಯಾಣ ಅಥವಾ ಸಮಾಜ ಕಲ್ಯಾಣಕ್ಕೋಸ್ಕರ ನಾವು ಮಾಡಿರೋದು. ನಮಗೆ ಚೆನ್ನಾಗಿ ಅರಿವಿದೆ, ಒಂದು ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ಹಣ ಅನ್ನೋದು ಅದರಿಂದ ಬರುತ್ತೆ. ಹಣದಿಂದ ನಾವು ಹೋಗೋ ಉದ್ದೇಶ ಖಂಡಿತ ಇಲ್ಲ. ಹೌದು ಸರ್.